ಗೌಡು ಅವರ ಮಹಾಬ್ರಾಹ್ಮಣ. 5ನೆಯ ತರಂಗ. ಅರಮನೆಯ ಸುಮಂಗಲೆಯರು, ಬ್ರಾಹ್ಮಣರು ವೇದಘೋಷಗಳೊಡನೆಯೂ ಮಂಗಳವಾದ್ಯ ಪೂಜಾದ್ರವ್ಯಗಳೊಡನೆಯೂ ನಂದಿನಿಯ ಬಳಿ ಸಾರಿದರು. ರಾಜಪುರೋಹಿತನು ಸುರಭಿಗೆ ಸಲ್ಲುವ ಪೂಜೆಯನ್ನು ಸಲ್ಲಿಸಿ ಭಯಭಕ್ತಿ ನಮ್ರನಾಗಿ, ದೇವಿ, ಮಹಾರಾಜನು ಅರಮನೆಯಲ್ಲಿ ತಮಗೆ ನಿತ್ಯ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥನಾಗಬೇಕೆಂದು ಕೋರಿದ್ದಾನೆ. ತಾವು ಆತನ ಕೋರಿಕೆಯನ್ನು ನೆರವೇರಿಸಿಕೊಡಬೇಕು ಎಂದು ಸಾಷ್ಟಾಂಗ ಪ್ರಣಾಮ ಮಾಡಿದನು. ನಂದಿನಿಯು ಪೂಜೆಯನ್ನು ಸಾಂಗವಾಗಿ ಸ್ವೀಕರಿಸಿ, ಬ್ರಾಹ್ಮಣ, ನಿಮ್ಮ ಅರಸನಿಂದ ನಿತ್ಯ ಪೂಜೆಯನ್ನು ಸ್ವೀಕರಿಸುವ ಗೋವು ಅವತರಿಸಬೇಕು. ಈ ನಂದಿನಿಯು ದೇವತೆಗಳಿಂದ ವಸಿಷ್ಠರಿಗೆ ದತ್ತವಾಗಿ ಬಂದಿರುವವಳು. ಆದುದರಿಂದ ಬ್ರಹ್ಮದತ್ತವಾದುದನ್ನು ಹಿಂದಿರುಗಿ ತೆಗೆದುಕೊಳ್ಳಲು ಅಥವಾ ಅನ್ಯಥಾ ವಿನಿಯೋಗಿಸಲು ದೇವೇಂದ್ರನಿಗೂ ಅಧಿಕಾರವಿಲ್ಲ. ಹೀಗಿರಲು ನಾನೆಂತೂ ಬರಲಿ ಎಂದಳು. ಬ್ರಾಹ್ಮಣನು ಏನೂ ಹೇಳಲಾರದೆ, ತಾಯೇ, ರಾಜಾಜ್ಞೆಯನ್ನು ನಾನು ತಿಳಿಸಿದ್ದೇನೆ. ಅದನ್ನು ಮನ್ನಿಸುವುದು ಬಿಡುವುದು ನಿನಗೆ ಸೇರಿದುದು. ನನ್ನ ಅಪರಾಧವೇನಿದ್ದರೂ ಕ್ಷಮಿಸು ಎಂದು ನಮಸ್ಕರಿಸಿದನು. ನಂದಿನಿಯೂ ಗಂಭೀರವಾಗಿ, ಬ್ರಾಹ್ಮಣ, ರಾಜಾಜ್ಞೆಯು ಸರ್ವಥಾ ಮಾನ್ಯವೇ ಆದರೂ ಮಾಡಬಾರದ ಆಜ್ಞೆಯನ್ನು ಮಾಡಿದರೆ ಅದಕ್ಕೆ ಕಟ್ಟು ಬೀಳುವುದೆಂತು? ನನ್ನನ್ನು ಅಪೇಕ್ಷಿಸುವುದಕ್ಕಿಂತ ಮುಂಚೆ ಈ ದಾನಕ್ಕೆ ಬಂಧ ವಿಮೋಚನೆಯಾಗಿದೆಯೇ ಎನ್ನುವುದನ್ನು ಗಮನಿಸಬೇಕಾಗಿತ್ತು ಎಂದಳು. ಪುರೋಹಿತನು ನಿರುತ್ತರನಾದನು. ಅವನು ಅವನ ಪರಿವಾರದವರು ಹಿಂದಿರುಗುತ್ತಿದ್ದ ಹಾಗೆಯೇ ಕೌಶಿಕನ ದಳವಾಯಿಯು ಮುಂದೆ ಬಂದು ನಮಸ್ಕರಿಸಿದನು. ತಾಯೇ, ರಾಜಾಜ್ಞೆಯನ್ನು ಗೌರವಿಸಬೇಕೆಂದು ತಮ್ಮನ್ನು ಸರ್ವವಿಧದಲ್ಲೂ ಕೇಳಿಕೊಳ್ಳಬೇಕೆಂದು ನನಗೆ ಆಜ್ಞೆಯಾಗಿದೆ ಎಂದು ಬಿನ್ನವಿಸಿದನು. ನಂದಿನಿಯು ನಕ್ಕು, ಅಯ್ಯ ವೀರನೇ, ಮಾಡಬಾರದ ಅಪ್ಪಣೆಯನ್ನು ಮಾಡಿರುವ ಅರಸನ ಅಪ್ಪಣೆಯು ಜೀವನ್ಮೃತವಾದಂತೆ, ಅದನ್ನು ಗೌರವಿಸುವುದೆಂತು ಎಂದಳು. ಅವನು ಮತ್ತೆ ಕೈ ಮುಗಿದು ವಿನಯವಾಗಿದ್ದರೂ ಕಪಿಮುಷ್ಟಿಯಂತಿರುವ ಹಠದಿಂದ, ತಾಯೇ, ರಾಜಾಜ್ಞೆಯನ್ನು ವಿಮರ್ಶಿಸುವುದು ನನ್ನ ಕಾರ್ಯವಲ್ಲ. ಆ ಆಜ್ಞೆಯು ಸರ್ವರಿಂದಲೂ ಮಾನ್ಯವಾಗುವಂತೆ ನೋಡಿಕೊಳ್ಳಬೇಕಾದುದು ನನ್ನ ಧರ್ಮ. ಎಲ್ಲರೂ ರಾಜಾಜ್ಞೆಯನ್ನು ಪಾಲಿಸಬೇಕು. ಅದು ಅವರ ಧರ್ಮ. ಆ ಧರ್ಮವನ್ನು ಅತಿಕ್ರಮಿಸಿದವರನ್ನು ಮತ್ತು ಆ ಧರ್ಮದ ಹಾದಿಯಲ್ಲಿ ಹೋಗತಿರುವವರನ್ನು ಆ ಹಾದಿಗೆ ತರುವುದಕ್ಕಾಗಿಯೇ ನಾನು ಇರುವುದು ಎಂದನು. ನಂದಿನಿಯು ಸಮಾಧಾನವಾಗಿಯೇ ಉತ್ತರ ಕೊಟ್ಟಳು. ತಮ್ಮ ಕೈಲಾದರೆ ಆಗಬಹುದು. ದಳವಾಯಿಯ ಅಪ್ಪಣೆಯಾಯಿತು. 4 ಮುಂದೆ ಬಂದರು. ತಮ್ಮ ಕೈಯಲ್ಲಿದ್ದ ಚಿನ್ನದ ಸರಪಳಿಗಳಿಂದ ನಂದಿನಿಯನ್ನು ಬಿಗಿಯಲು ಯತ್ನಿಸಿದರು. ನಂದಿನಿಯು ತಲೆಯನ್ನು ಕೊಡಹಿದಳು. ಸರಪಳಿಗಳು ತುಂಡಾದುದನ್ನು ಕಂಡು ಪರಿಜನರು ಗಾಬರಿಗೊಂಡರು. ದಳವಾಯಿಯು ರೇಗಿದನು. ಮುಂದುವರಿದು ಕೊಂಬು ಹಿಡಿದು ಕಟ್ಟಿರೋ ಎಂದನು. ಸೇನೆಯವರು ಬಂದು ಸುತ್ತಿಕೊಂಡರು. ಹಲವರು ಹಸುವಿನ ಮೇಲೆ ಬಿದ್ದರು. ಆ ನೂಕುನುಗ್ಗಲಲ್ಲಿ ನಂದಿನಿಯ ಮೇಲೆ ಒಂದು ಒಳ್ಳೆಯ ಏಟು ಬಿತ್ತು. ಕೂಡಲೇ ಆಕೆಯು ಆರ್ಭಟಿಸಿ ಮೇಲಕ್ಕೆ ಹಾರಿದಳು. ಮೈ ಒದರಿದಳು. ಆಕೆಯ ಮೈಯಿಂದ ಉದುರಿದ ರೋಮಗಳಿಂದ ಅನೇಕಾನೇಕ ಕಾಡು ಜನರು ಹುಟ್ಟಿದರು. ನಾನಾ ಪ್ರಹರಣ ಕುಶಲಿಗಳಾಗಿ, ನಾನಾ ಯುದ್ಧ ವಿಜಯಿಗಳಾಗಿ ಉನ್ಮತ್ತರಾಗಿದ್ದ ರಾಜ ಕೌಶಿಕನ ಸೈನಿಕರೆಲ್ಲರನ್ನೂ ಮುಹೂರ್ತ ಮಾತ್ರದಲ್ಲಿ ಕಾಡು ಜನರ ತಂಡವು ಮುತ್ತಿ ಬೆಳೆದು ನಿಂತಿದ್ದ ಪೈರನ್ನು ಕೊಯ್ದು ಹಾಕುವಂತೆ ತೆರೆದಿಟ್ಟರು. ರಾಜನ ಇತರ ಸೈನ್ಯವು ಸನ್ನದ್ಧವಾಗಿದ್ದರೂ ಯುದ್ಧಕ್ಕೆ ಸಿದ್ಧವಾಗಿರಲಿಲ್ಲ. ಎಷ್ಟೇ ಆಗಲಿ ಯುದ್ಧ ಕರ್ಮದಲ್ಲಿ ನುರಿತಿದ್ದವರಲ್ಲವೇ. 1 ಗಂಟೆಯೊಳಗಾಗಿ ಚೂಣಿಯವರು ತಮ್ಮ ಹೋರಾಟ ಮುಗಿಸುವುದರೊಳಗಾಗಿ ಹಿಂದಿನವರು ವ್ಯೂಹ ಕಟ್ಟಿದರು. ಪದಾತಿದಳವು 2 ಪಕ್ಕಗಳಲ್ಲಿಯೂ ಕುದುರೆಗಳು ಕಾಯುತ್ತಿರಲು ಮುನ್ನುಗ್ಗಿತು. ಮತ್ತೊಂದು ಗಳಿಗೆಯೊಳಗಾಗಿ ಒಂದು ಕಡೆಯಿಂದ ಆನೆಗಳು, ಇನ್ನೊಂದು ಕಡೆಯಿಂದ ರಥಗಳು ಬಂದವು. ರಾಜ ಕೌಶಿಕನೇ ಸ್ವಯಂ ರಣಭೂಮಿಗೆ ಬಂದು
ಸೈನ್ಯ ಚಾಲನೆ ಮಾಡುತ್ತಿದ್ದಾನೆ. ಆದರೂ ಆ ಮ್ಲೇಚ್ಛಾದಿಗಳ ಮಾಯಾ ಸೈನ್ಯವು ಕೌಶಿಕನ ಸೈನ್ಯವನ್ನು ತುಳಿದುಕೊಂಡು ನುಗ್ಗುತ್ತಿದ್ದಾರೆ. ಮದ್ದಾನೆಗಳ ಕಾಲ ತುಳಿತಕ್ಕೆ ಸಿಕ್ಕಿ ಪಟಪಟನೆ ಮುರಿದು ಬೀಳುವ ಕಬ್ಬಿನ ಗದ್ದೆಯಂತೆ ಕೌಶಿಕನ ಸೇನಾಮಂಡಲವು ಅವನೆದುರಿಗೆ ನಿರ್ನಾಮವಾಗುತ್ತಿದೆ. ಒಂದು ಮುಹೂರ್ತದೊಳಗಾಗಿ ಯುದ್ಧವೇ ಮುಗಿದು ಹೋಯಿತು. ಭೂಲೋಕದ ಹೆಸರಾದ ವೀರರ ರಕ್ತವನ್ನೆಲ್ಲ ಪಾನ ಮಾಡಿ ಪ್ರಸಿದ್ಧವಾಗಿದ್ದ ರಾಜ ಕೌಶಿಕನ ಬಾಣಗಳು ವ್ಯರ್ಥವಾದವು. ಏನೋ ಒಂದು ಭಯವು ಅರಸನನ್ನೂ ಅವನ ಸೈನ್ಯವನ್ನೂ ಆವರಿಸಿದೆ. ಇತರರು ಹೊಡೆಯುವುದಕ್ಕಿಂತ ಮುಂಚೆಯೇ ಸೇನೆಯವರು ಕಿರುಚಿಕೊಂಡು ಬಿದ್ದು ಸಾಯುತ್ತಿದ್ದಾರೆ. ಉಳಿದವರು ಎಲ್ಲೋ ಒಂದು ಹಿಡಿ ನೋಡುತ್ತಿದ್ದ ಹಾಗೆಯೇ ಬತ್ತಿ ಹೋದ ಸಾಗರದಂಥ ಸೈನ್ಯವೆಲ್ಲ ಕರಗಿ ಹೋಯಿತು. ಅಲ್ಲೊಂದು ಇಲ್ಲೊಂದು ಆಗಿ ಉಳಿದವರನ್ನು ಮಾಯಾ ಸೇನೆಯು ಹೊಡೆದು ಓಡಿಸಿಕೊಂಡು ಹೋಯಿತು. ಧರ್ಮದ್ರೋಹದಿಂದ ಹತನಾದ ರಾಜನ ಸೈನಿಕರು ಪಾಮರರಿಂದ ಆಹತರಾಗಿ ನಿಶ್ಶೇಷರಾದರು. ಪ್ರಕ್ಷುಬ್ಧವಾದ ಮಹಾಸಾಗರದಂತೆ ಮೆರೆಯುತ್ತಾ ಬಂದ ಸೈನ್ಯವು ನಿರ್ಮೂಲವಾಗಿ ಕೌಶಿಕನ ಜೀವ ಉಳಿಯುವುದು ಕಷ್ಟವಾಯಿತು. ಯಾವ ಯುದ್ಧದಲ್ಲೂ ಹಿಂದೆಗೆಯದ ಕ್ಷತ್ರಿಯ ವೀರನು ಹೆದರಿ ಜೀವಗಳ್ಳನಾಗಿ ಓಡಿಹೋದನು. ದೂರದಲ್ಲಿ ಅರುಂಧತೀ ದೇವಿಯು ಇದೆಲ್ಲವನ್ನೂ ಕಣ್ಣೀರಿಟ್ಟುಕೊಂಡು ನೋಡುತ್ತಾ ನಿಂತಿದ್ದಳು. ಸೌಮ್ಯವಾಗಿ ಶಾಂತಪ್ರದವಾದ ಆಶ್ರಮದ ಕೀರ್ತಿಯಂತೆ ಸಾಧುವಾಗಿದ್ದ ನಂದಿನಿಯು ಹೀಗೆ ಕಾಳಿಯಾಗಿ ಕೊಲ್ಲಬಲ್ಲಳು ಎಂದು ಆಕೆಯ ಮನಸ್ಸಿನಲ್ಲಿ ಎಂದೂ ಹೊಳೆದೂ ಇರಲಿಲ್ಲ. ಅಯ್ಯೋ, ನಂದಿನಿಯನ್ನು ಹೊಡೆದರೆ ಚತುರ್ದಶ ಭುವನ ಸಹಿತವಾದ ಬ್ರಹ್ಮಾಂಡವನ್ನೇ ಹೊಡೆದಂತಾಯಿತಲ್ಲ ಎಂದು ವ್ಯಥೆಯಿಂದ ಕಣ್ಣೀರಿನ ಕೋಡಿ ಹರಿಯಿಸುತ್ತಿದ್ದಳು. ಆಕೆಯ ಆತ್ಮರಕ್ಷಾ ಸಾಮರ್ಥ್ಯವನ್ನು ಕಂಡು ಆನಂದದಿಂದ ಕಂಬನಿಯ ಮಳೆಗರೆದಳು. ಸಂಹಾರ ಕ್ರಿಯೆಯು ಸಾಂಗವಾದ ಮೇಲೆ ನಂದಿನಿಯು ಮತ್ತೆ ಸೌಮ್ಯಳಾದಳು. ತಿರುಗಿ ನೋಡಿದಳು. ಅರುಂಧತಿಯನ್ನು ಕಂಡು ತಾಯನ್ನು ಕಂಡು ಓಡಿಬರುವ ಎಳೆಗರುವಿನಂತೆ ಅಂಬಾ ಎಂದು ಕೂಗುತ್ತಾ ಪುಟಚಂಡಿನಂತೆ ನೆಗೆಯುತ್ತಾ ಓಡಿಬಂದಳು. ಆ ಪುಣ್ಯವಂತೆಯೂ ತಾನು ಬೀಳುವುದೂ ಕಾಣದೆ ಸೀರೆಯ ನೆರೆಯು ಅಡ್ಡಯಿಸುತ್ತಿದ್ದರೂ ಸೆರಗು ಹಾರಿ ಹೋಗುತ್ತಿದ್ದರೂ ಗಮನಿಸದೆ ಓಡಿಬಂದು ಪ್ರಿಯತಮ ಬಂಧುವನ್ನು ಆದರಿಸುವಂತೆ ಆದರಿಸಿದಳು. ನೀನೇ ಏನಮ್ಮ? ಅಗ್ನಿಪರ್ವತದ ಹಾಗೆ ಉರಿಯುತ್ತಾ ನಿಂತು ಆ ಸೈನ್ಯಗಳನ್ನು ಸೃಷ್ಟಿಸಿದವಳು ನೀನೇ ಏನಮ್ಮ? ರಾಜಸೇನೆಯನ್ನೆಲ್ಲ ಧೂಳೀಪಟ ಮಾಡಿದವಳು ನೀನೇ ಏನಮ್ಮ? ಈಗ ಇಲ್ಲಿ ಮಾತೃಭಾವದಿಂದ ಪರಮ ಸೌಮ್ಯಳಾಗಿ ನಿಂತಿರುವ ನೀನೇ ಏನಮ್ಮ? ಕೌಶಿಕನ ಪಾಲಿನ ಮಾರಿಯಾದವಳು. ಅಯ್ಯೋ ನನ್ನಮ್ಮ, ಎಷ್ಟು ನೊಂದೆಯೇ, ಎಷ್ಟು ಕಷ್ಟಪಟ್ಟೆಯೇ, ನಿನಗೆಷ್ಟು ದೃಷ್ಟಿಯಾಗಿದೆಯೋ. ಬಾರೆ ತಾಯೇ ಬಾ, ಒಂದು ಹಿಡಿ ಕಡ್ಡಿಯನ್ನಾದರೂ ಇಳಿ ತೆಗೆಯುವೆನು ಎಂದು ಹೊರಟಳು. ನಂದಿನಿಯೂ ಏನೂ ತಿಳಿಯದ ಎಳೆಗರುವಿನಂತೆ ಆಕೆಯ ಹಿಂದೆ ಹೋದಳು. 6ನೆಯ ತರಂಗ. ಮಧ್ಯಾಹ್ನದ 3 ಜಾವವಿರಬಹುದು. ಭಗವಾನ್ ಸೂರ್ಯನು ಪಶ್ಚಿಮದ ದಿಗಂತದ ಕಡೆಗೆ ಓಡುವುದಕ್ಕೆ ಆರಂಭಿಸಿದ್ದಾನೆ. ಶ್ರಮಜೀವಿಗಳೆಲ್ಲರೂ ಶ್ರಾಂತರಾಗಿ ದಿನದ ಕೆಲಸವು ಮುಗಿಯಿತೇ ಎಂದು ಮಾಡಿರುವ ಕೆಲಸದ ಕಡೆಗೆ ತಿರುಗಿ ನೋಡುವ ಕಾಲ. ವಸಿಷ್ಠರು ತಮ್ಮ ಪರ್ಣಕುಟಿಯಲ್ಲಿ ಒಂದು ಕೃಷ್ಣಾಜಿನದ ಮೇಲೆ ಒಂದು ಮಣೆಯನ್ನು ಒರಗಿಕೊಂಡು ಕುಳಿತಿದ್ದಾರೆ. ಯಾವುದೋ ಒಂದು ಯೋಚನೆಯು ತೀವ್ರವಾಗಿ ಬಂದು ಮುಸುಕಲು ಹವಣಿಸುತ್ತಿದ್ದರೆ ಅದನ್ನು ಸುಲಭವಾಗಿ ಹತ್ತಿಡುವ ಪ್ರಯತ್ನದಲ್ಲಿ ತೊಡಗಿತ್ತಂತೆ ಇದೆ. ದೇಹದ ಭಾರವನ್ನು ಒರಗಿಕೊಂಡಿರುವ ಮಣೆಯು ಹೊತ್ತಿರಲು ಮನಸ್ಸನ್ನು ಮುಂದಿನ ಕೆಲಸದಲ್ಲಿ ತೊಡಗಿಸಲು ಪ್ರತ್ಯೇಕಿಸಿರುತ್ತಿರುವರೋ ಎಂಬಂತಿದೆ. ಅರುಂಧತೀ ದೇವಿಯು ಎದುರಿಗೇ ಕುಳಿತಿದ್ದಾರೆ. ಆಕೆಗೂ ಏನೋ ಶೀತ ಹಿಡಿದಾಗ ಇರುವಂತೆ ಇರಿಸು ಮುರುಸು ಆಗಿದೆ. ಆಶ್ರಮದಲ್ಲಿ ರಕ್ತಪಾತವಾದಾಗಿನಿಂದ ಆಕೆಯ ಮನಸ್ಸು ಮೈ ಎರಡೂ ಸಮಾಧಾನವಾಗಿಲ್ಲ. ಏನೋ ಪ್ರಕೋಪಕ್ಕೆ ಒಳಗಾದಂತೆ ಮೂಗುದಾರವನ್ನು ಕಿತ್ತುಕೊಂಡು ನೊಗವನ್ನು ಬಿಡಿಸಿಕೊಳ್ಳಲು ಹೆಣಗುವ ತುಂಟೆತ್ತಿನಂತೆ ಆಕೆಯ ಮನಸ್ಸೂ
ಮೈಯೂ ಆಶ್ರಮದ ಶಾಂತ ಜೀವನಕ್ಕೆ ಒಗ್ಗೆವೆಂಬಂತೆ ಹಠ ಮಾಡುತ್ತಿವೆ. ಆದರೂ ಗಂಡನ ಮೇಲೆ ಕೋಪ ಬಂದರೂ ಅದಕ್ಕೆ ಅವಕಾಶ ಕೊಡಲಾರದ ವಶ್ಯಳಾದ ಹೆಂಡತಿಯಂತೆ ಅವು ಆಕೆಯ ದಮನಕ್ಕೆ ಒಳಪಟ್ಟು ಹಿಡಿತದಲ್ಲಿವೆ. ವಸಿಷ್ಠರು ಆಕೆಯ ಕಡೆ ನೋಡಿದರು. ಓಡಿ ಬಂದು 2 ಹನಿಯನ್ನು ಉದುರಿಸಿ ಮತ್ತೆ ಓಡಿ ಹೋಗುವ ಮೋಡದ ತುಂಡಿನಂತೆ ಅವರ ಮನಸ್ಸೂ ಹಿಡಿತಕ್ಕೆ ಸಿಕ್ಕಿ ಒಂದು ಸಣ್ಣ ನಗೆಯನ್ನು ಅವರ ಮುಖದ ಮೇಲೆ ಚಿಮುಕಿಸಿ ಎಲ್ಲಿಗೋ ಓಡಿ ಹೋದಂತಿತ್ತು. ಪ್ರಸನ್ನವಾದರೂ ಹೀಗೆ ಅವ್ಯಗ್ರವಾಗಿರುವ ಮನಸ್ಸಿನಿಂದ ಆಕೆಯನ್ನು ನೋಡಿ ಹೇಳಿದರು, ದೇವಿ, ನಿನಗೆ ಆಶ್ರಮದ ಮೇಲಿನ ಮಮತೆಯಿಂದ ಇಲ್ಲಿನ ಯೋಚನೆಯೇ ಪ್ರಬಲವಾಗಿದೆ. ಆ ಕೌಶಿಕನ ವಿಚಾರವಾಗಿ ಅಷ್ಟು ಯೋಚಿಸು. ಲೋಕದ ರಾಜಾಧಿರಾಜರನ್ನೆಲ್ಲ ಗೆದ್ದು ಬಂದವನು ಇಲ್ಲಿ ಆಶ್ರಮದಲ್ಲಿ ತನ್ನ ವೀರ್ಯ ಸಂಪತ್ತನ್ನೆಲ್ಲ ಪಣ ಮಾಡಿ ಸೋತು ಓಡಿ ಹೋಗಬೇಕಾಯಿತು. ಹಾಗೆ ಆಗಿರುವಾಗ ನಮ್ಮ ಮೇಲೆ ಅವನಿಗೆ ವಿದ್ವೇಷವು ಬರುವುದು ಏನಾಶ್ಚರ್ಯ? ಬ್ರಹ್ಮದ್ವೇಷ ಮಾಡಬಹುದೇ ಎನ್ನುವ ಲೋಕವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಗದ್ವೇಷಗಳೆರಡೂ ಮನೋವಿಕಾರಗಳು. ಬೇಕೆಂದಾಗ ರಾಗ, ಬೇಡವೆಂದಾಗ ದ್ವೇಷ. ಅಭಿಮುಖವಾದಾಗ ರಾಗ, ವಿಮುಖವಾದಾಗ ದ್ವೇಷ ಎಂಬುದನ್ನು ಏಕೆ ನೋಡುವುದಿಲ್ಲ? ಕೌಶಿಕನಿಗೆ ಕಾಮಧೇನುವು ಬೇಕೆಂಬ ಕಾಮವೂ ಹುಟ್ಟಿತು. ಅದನ್ನು ಪಡೆಯಲು ನಾವು ಅಡ್ಡಿ ಎಂದು ಅವನಿಗೆ ಅನ್ನಿಸಿದೆ. ಆತನ ಅರ್ಥ ಕಾಮ ಪ್ರವೃತ್ತಿಗೆ ನಾವು ಅನುಕೂಲವಾಗಿದ್ದರೆ ಆಗ ಆತನೂ ನಮ್ಮ ಭಕ್ತನಾಗುತ್ತಿದ್ದನು. ಈಗ ಆತನು ನಮ್ಮನ್ನು ಇವನು ನನ್ನ ಸಿದ್ಧಿಯ ಹಾದಿಯಲ್ಲಿ ಅಡ್ಡಿಗಳು ಎಂದುಕೊಂಡಾಗ ಆತನು ನಮ್ಮನ್ನು ದ್ವೇಷಿಸುವುದು ಸಹಜವೇ ಅಲ್ಲವೇ? ಅದರಿಂದ ರಾಗದ್ವೇಷಗಳೆರಡೂ ವಿಕಾರಗಳು ಎಂದುಕೊಂಡವರು ಅವೆರಡಕ್ಕೂ ವಶರಾಗಬಾರದು. ದೇವಿ, ಅದಿರಲಿ. ಈಗ ಕೌಶಿಕನಿಗೆ ಹುಟ್ಟಿರುವ ಈ ಆಕ್ರೋಶವು ಅಕಾರಣ ಎಂದುಕೊಂಡಿರುವೆಯಾ? ಇಲ್ಲ, ಅದರ ಕಾರಣವು ಈಗ ನಮಗೆ ತಿಳಿಯದಿದ್ದರೂ ಇದ್ದೇ ಇದೆ. ಆ ಆಕ್ರೋಶವು ಮುಂದಿನ ಶುಭ ಸೂಚನೆ. ಆತನ ಹೃದಯದಲ್ಲಿ ಇಷ್ಟು ತೀವ್ರವಾದ ಭಾವನೆ ಬರದಿದ್ದರೆ ಆತನ ಸಮೃದ್ಧವಾದ ಈ ರಾಜ್ಯವನ್ನು ಬಿಟ್ಟು ತಪಸ್ಸಿಗೆ ತೆರಳುವುದೆಂತು? ನಿನಗೆ ಬೇಕಾದುದನ್ನು ತಪಸ್ಸಿನಿಂದ ಸಾಧಿಸು ಎಂದು ನಾನು ಹೇಳಿದಾಗ ಆ ರಾಜನ ಮನಸ್ಸು ಒಪ್ಪಲಿಲ್ಲ. ಅದನ್ನು ಸುಟ್ಟು ಹದ ಮಾಡುವುದಕ್ಕೆ ಈ ನಾಶ, ಈ ಆಕ್ರೋಶ, ಈ ಕ್ರೋಧ ಇಷ್ಟೂ ಬೇಕಾಯಿತು. ನೊಂದು ಬೆಂದ ಬಗೆ ಈಗ ತಪಸ್ಸಿಗೆ ಸಿದ್ಧವಾಗಿದೆ. ಕೌಶಿಕನು ರಾಜ್ಯವನ್ನು ಮಗನಿಗೆ ಕೊಟ್ಟು ತಪಸ್ಸಿಗೆ ಹೊರಟು ಹೋಗುವನು. ಆ ತಪಸ್ಸಿನಲ್ಲಿ ನಿಷ್ಠನಾಗಿ ನಿಂತು ಸಾತ್ವಿಕನಾಗುವುದಕ್ಕಿಂತ ಮುಂಚೆ ತನ್ನೊಳಗಿರುವ ರಜಸ್ಸನ್ನು ತೊಳೆಯುವುದಕ್ಕೆಂದು ಲೋಕದಲ್ಲಿ ಒಂದು ವಿಪ್ಲವವನ್ನು ಮಾಡುವನು. ಬೆಳೆದು ನಿಂತಿರುವ ಕಾಡನ್ನು ಕಡಿಯಬೇಕು ಅಥವಾ ಸುಡಬೇಕು. ಅದಿಲ್ಲದಿದ್ದರೆ ಮತ್ತೆ ಕಾಡನ್ನು ಬೆಳೆಸುವುದಕ್ಕೆ ಆಗುವುದಿಲ್ಲ. ಪ್ರಕೃತಿಯು ಕಡಿಯುವುದಕ್ಕಿಂತಲೂ ಸುಡುವುದು ಸುಲಭ ಎಂದು ಸುಡುವಳು. ಅದನ್ನು ಸಹಿಸಲಾರದ ಸಣ್ಣ ಮಾನವನು ಏನೋ ಗಂಟು ಕಳೆದುಕೊಂಡವನಂತೆ ಒದ್ದಾಡುವನು. ಬಿಡು, ಮುಂದಿನ ಕೆಲಸವನ್ನು ನೋಡು. ವಾಮದೇವನು ಬಂದನೇ. ಈ ನಾಟಕದಲ್ಲಿ ಆತನದು ಒಂದು ದೊಡ್ಡ ಕೆಲಸವಿದೆ. ವಾಮದೇವನು ಬಂದನು. ಗುರುಗಳಿಗೆ ನಮಸ್ಕಾರ ಮಾಡಿ ಅಪ್ಪಣೆ ಪಡೆದು ಕುಳಿತುಕೊಂಡನು. ವಸಿಷ್ಠರು ಮುಗುಳು ನಗೆ ನಕ್ಕು, ವಾಮದೇವರು ರಾಜಗುರುಗಳಾಗುವ ಯೋಗವು ಬಂದಿರುವಂತಿದೆ ಎಂದರು. ವಾಮದೇವನು ಒಂದು ಗಳಿಗೆ ಪರ್ಯಾಲೋಚಿಸಿ ಅರ್ಥವಾಗಲಿಲ್ಲ ಎಂದು ಬಹು ವಿನಯದಿಂದ ನುಡಿದನು. ವಸಿಷ್ಠರು ನಗುತ್ತಾ, ಬೆಟ್ಟದ ಮೇಲಿನ ಸರೋವರದ ನೀರು ಬಯಲ ನಾಡಿನಲ್ಲಿ ನದಿಯಾಗಿ ಹರಿಯಬೇಕಾಗಿದೆ. ಆಯಕಟ್ಟಿನ ಸ್ಥಳ ನೋಡಿ ಒಂದು ಕಲ್ಲನ್ನು ಸಡಲಿಸಿದರೆ ನೀರು ಹೊರಟು ಬಿಡುವುದು. ಅಂತಹ ಕಾಲ ಬಂದಿದೆ. ರಾಜ ಕೌಶಿಕನು ತಪಸ್ವಿ ಕೌಶಿಕನಾಗುವನು.
ತನ್ನ ಬಾಹುಬಲದಿಂದ ಅಸಾಧ್ಯವಾದುದನ್ನು ತಪೋಬಲದಿಂದ ಸಾಧಿಸಬೇಕು ಎಂದು ರಾಜ್ಯವನ್ನು ಬಿಟ್ಟು ಹಿಮಾಲಯವನ್ನು ಆಶ್ರಯಿಸುವನು. ಅಲ್ಲಿ ಆತನಿಗೆ ಈಶ್ವರಾನುಗ್ರಹವನ್ನು ಸಂಪಾದಿಸುವ ದಾರಿಯನ್ನು ತೋರಿಸುವವರು ಒಬ್ಬರು ಬೇಕು. ಏಟು ತಿಂದು ರೇಗಿದ ಮನಸ್ಸು ತೀವ್ರವಾಗಿ ಶ್ರದ್ಧೆಯ ಕಡೆಗೆ ತಿರುಗಿದೆ. ಆ ಶ್ರದ್ಧೆಯನ್ನು ಸರಿಯಾದ ಹಾದಿಗೆ ತಿರುಗಿಸಲು ಕೈಮರ ಬೇಕು. ಆ ಕೈಮರ ನೀನು ಎಂದನು. ವಾಮದೇವನಿಗೆ ಇನ್ನೂ ಏನೋ ಸಂದೇಹ. ಹಾಗಾದರೆ ಈಶ್ವರಾನುಗ್ರಹ ಪಡೆದು ಕೌಶಿಕನು ಮತ್ತೆ ಆಶ್ರಮಕ್ಕೆ ಬಂದು ಯುದ್ಧ ಹೂಡುವನೇ ಎಂದನು. ವಸಿಷ್ಠರು ಶಾಂತರಾಗಿ ನಿಶ್ಚಲರಾಗಿ ಸಮಾಧಾನದಿಂದ ಹೇಳಿದರು, ಹೌದು, ಅದು ಹಾಗೆಯೇ ಆಗಬೇಕು. ಕಲ್ಲು ಕರಗಿ ಕನ್ನಡಿಯಾಗಲೆಂದು ಕಾಡಿನ ಒಂದು ಮೂಲೆಯೆಲ್ಲ ಸುಟ್ಟು ಬೂದಿಯಾಗಬೇಕು. ಇದೇ ಪ್ರಕೃತಿಯ ನಿಯಮ. ನಮ್ಮ ಆಶ್ರಮದಲ್ಲಿ ಇನ್ನೂ ಒಮ್ಮೆ ಶಸ್ತ್ರಾಸ್ತ್ರಗಳ ವಿಜೃಂಭಣವಾದ ಮೇಲೆ ನೂತನ ಸೃಷ್ಟಿಯ ಆರಂಭ. ಅದು ನಾವು ಬೇಕೆಂದ ರೀತಿಯಲ್ಲಿ ನಡೆಯಲಿಲ್ಲವೆಂದು ನಾವು ರೇಗಿದರೆ ನಾವೇ ಹುಚ್ಚರು. ವಾಮದೇವ, ಪ್ರಕೃತಿಯ ಹಾದಿಯಲ್ಲಿರುವ ಅಡ್ಡಿಗಳನ್ನು ತೆಗೆದು ಆಕೆಯ ಕಾರ್ಯವು ಮುಂದುವರಿಯಲು ಸಹಾಯ ಮಾಡಬೇಕಾದುದು ಬ್ರಾಹ್ಮಣನ ಧರ್ಮ. ಅದರಿಂದ ಪ್ರಕೃತಿಯೂ ರುದ್ರಿಯಾಗಿ ಬಂದರೂ ಸ್ವಾಗತಿಸೋಣ. ಜಗತಿಯ ಹಿತಕ್ಕಾಗಿ ತಪಸ್ಸು ಮಾಡುವ ಬ್ರಾಹ್ಮಣನು ತನ್ನ ಪ್ರಿಯಾಪ್ರಿಯಗಳನ್ನು ಗಮನಿಸಬಾರದು. ಅವ್ಯಕ್ತದಿಂದ ವ್ಯಕ್ತಕ್ಕೆ ಬರುವ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಮುಖದಿಂದ ಸ್ವೀಕರಿಸಿ ಇನ್ನೊಂದು ಮುಖದಿಂದ ವಿಕೇಂದ್ರೀಕರಿಸಿ ಲೋಕಕ್ಕೆ ಕೊಡುವ ಯಂತ್ರವು ತಾನು ಎಂದು ಅರಿತಿರುವ ಬ್ರಾಹ್ಮಣನೂ ಯಂತ್ರದಂತೆಯೇ ಪ್ರಿಯ ಅಪ್ರಿಯ ಎರಡಕ್ಕೂ ಆಚೆ ಇರುವನು. ಕೌಶಿಕನೂ ಅಂತಹ ಯಂತ್ರವಾಗುವನು. ಯಂತ್ರವನ್ನು ಜೋಡಿಸುವ ಭಾರ ನಮ್ಮದು. ಈಗ ಬೇರೆ ಬೇರೆಯಾಗಿರುವುದರಿಂದ ಅದು ವಿಮುಖವಾಗಿ ನಮ್ಮನ್ನು ಆರಾಧಿಸುತ್ತಿದೆ. ಅದು ವಿಮುಖವಾಗಿಯೇ ಬೆಳೆಯಬೇಕಾಗಿದೆ. ಹಾಗೆ ವಿಮುಖವಾಗಿಯೇ ಬೆಳೆದು ಕೊನೆಗೆ ತಾನು ವಿಮುಖವಾಗಿ ದ್ವೇಷದಿಂದ ಆರಾಧಿಸಿದುದನ್ನು ಇದೂ ತಾನೇ, ತನ್ನದೇ, ಬೇರೆಯಲ್ಲ ಎಂದು ತಿಳಿದು ಅದರೊಡನೆ ತಾದಾತ್ಮ್ಯವನ್ನು ಪಡೆಯುವುದು. ಅದರಿಂದ ಈ ನಂಬಿಕೆ ನಮಗಿರುವುದರಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಲ್ಲವೇ ಎಂದರು. ವಾಮದೇವನು ಗುರುದೇವನ ಅಪ್ಪಣೆಯನ್ನು ಸಾಕಲ್ಯವಾಗಿ ನೆರವೇರಿಸುವ ಶಕ್ತಿಯು ನನಗೆ ಬರಲಿ. ಈ ಅಪ್ಪಣೆಯನ್ನು ಹೀಗೇಕೆ ಮಾಡಿದರೆಂದು ನಾನೇಕೆ ಕೇಳಲಿ? ನಾನೊಂದು ದರ್ವಿ. ದರ್ವಿಯು ಯಜ್ಞದಲ್ಲಿ ಉಪಯೋಗಿಸುವ ಮರದ ಸೌಟಾದ ದರ್ವಿಯು ಇರುವುದು ಯಜಮಾನನ ಉಪಯೋಗಕ್ಕೆ. ಯಜಮಾನನು ಆ ದರ್ವಿಯನ್ನು ತೆಗೆದುಕೊಂಡ ಆಹುತಿಯನ್ನು ಎಲ್ಲಾದರೂ ವಿನಿಯೋಗಿಸಲಿ. ಅಗ್ನಿಯಲ್ಲೋ ಜಲದಲ್ಲೋ ಸ್ಥಳದಲ್ಲೋ ಎಲ್ಲಿ ವಿನಿಯೋಗಿಸಿದರೂ ದರ್ವಿಗೆ ಅದರಿಂದ ಏನೂ ಹಾನಿಯಿಲ್ಲ. ಅದರಂತೆ ಭಗವಾನರ ಆಜ್ಞೆಯನ್ನು ನೆರವೇರಿಸುವುದಷ್ಟೇ ನನ್ನ ಕೆಲಸ. ಆದುದರಿಂದ ಇದೋ ಹೊರಟೆ ಎಂದನು. ವಸಿಷ್ಠರು ಆಶ್ರಮದ ಪರ್ಣಕುಟಿಯ ಗೋಡೆಗಳ ನಡುವೆ ಕುಳಿತಿದ್ದರೂ ವಿಶಾಲ ಜಗತ್ತಿನಲ್ಲಿ ಮುಂದೆ ನಡೆಯಬೇಕಾಗಿರುವ ವಿಚಿತ್ರ ಕಥಾನಕದ ಬೀಜವನ್ನು ಹುಡುಕಿ ತೆಗೆದು ನೆಡುವವರಂತೆ ಅನ್ಯಮನಸ್ಕರಾಗಿ ಅನನ್ಯ ದೃಷ್ಟಿಗಳಾಗಿ ಹೇಳಿದರು. ನೀನು ಹಿಮಾಲಯದಲ್ಲಿ ಇರು. ಕೌಶಿಕನು ಬರುವನು. ಆತನಿಗೆ ಏನು ಮಾಡಬೇಕೆಂಬುದು ತಿಳಿಯದು. ಆತನು ಬಂದಾಗ ಪ್ರಸಂಗ ವಶದಿಂದ ಅಸ್ತ್ರಗಳೆಲ್ಲವೂ ಇರುವುದು ರುದ್ರನಲ್ಲಿ ಎಂದು ಹೇಳಿ ರುದ್ರಾರಾಧನದ ಕ್ರಮವನ್ನು ಬೋಧಿಸು ಎಂದರು. ವಾಮದೇವನು ಎಷ್ಟು ತಡೆಯಬೇಕೆಂದರೂ ಸಾಧ್ಯವಾಗಲಿಲ್ಲ. ಕಣ್ಣಲ್ಲಿ ನೀರುರಿತು. ಆ ಅಸ್ತ್ರಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬಂದು ನಮ್ಮ ಆಶ್ರಮವನ್ನು ನಿರ್ಮೂಲ ಮಾಡುವನೋ ಏನೋ ಎಂದನು. ಮನಸ್ಸಿನಲ್ಲಿ ತುಂಬಿದ್ದ ಭಾರಿಯ ದುಃಖವು ಹುತ್ತದಂತೆ ಬೆಳೆದಿದೆ ಎಂಬುದನ್ನು ಧ್ವನಿಯು ಸೂಚಿಸುತ್ತಲಿತ್ತು. ವಾಮದೇವರು ಈಗ ಚಿಂತಿಸಬೇಕಾದುದು ಈ ಆಶ್ರಮದ ಕ್ಷೋಭೆಯನ್ನಲ್ಲ,
ಮುಂದೆ ಮಹಾಕಾಲದಲ್ಲಿ ನಡೆಯಬೇಕಾಗಿರುವ ದೇವತಾ ಕಾರ್ಯವನ್ನು. ಇಂದಿನ ಭಯದ ಯೋಜನೆಯು ಮುಂದಿನ ಮಂಗಳದ ಹಾದಿಗೆ ಅಡ್ಡ ಬರಬಾರದು. ಅಷ್ಟೇಕೆ ಭವಿತವ್ಯದ ತೆರೆಯನ್ನು ಒಸರಿಸಿ ನೋಡುವೆಯೇನು? ನೋಡು ಎಂದನು. ವಾಮದೇವನು ನೋಡಿದನು. ಆತನ ಮನಸ್ಸು, ಇಂದ್ರಿಯಗಳು, ಕಾಲವು ಹೊರಿಸಿರುವ ಭೂತ, ಭವಿಷ್ಯ, ವರ್ತಮಾನಗಳೆಂಬ ಅವಚ್ಛೇದಗಳನ್ನು ಅತ್ತ ನೂಕಿ ಭವಿಷ್ಯವನ್ನು ಕರತಲಾಮಲಕದಂತೆ ನೋಡಿತು. ಆತನ ಮನಸ್ಸಿನ ದುಃಖವು ಸಂಪೂರ್ಣವಾಗಿ ನಾಶವಾಗಿ ಅದರ ಎಡೆಯಲ್ಲಿ ಆನಂದವು ಅಷ್ಟೇ ದೊಡ್ಡದಾಗಿ ನೆಲೆಸಿತು. ಎದ್ದು ಗುರುವಿಗೆ ವಂದನೆ ಮಾಡಿ ಹೊರಡಲು ಅಪ್ಪಣೆಯನ್ನು ಕೇಳಿದನು. ಆತನ ದುಃಖವು ನಿವಾರಣವಾಗುವಾಗ ಅರುಂಧತೀ ದೇವಿಯ ದುಃಖವೂ ನಿವಾರಣವಾಯಿತು. ಆಕೆಯ ಮನಸ್ಸೂ ಪ್ರಸನ್ನವಾಯಿತು. ಗುರುದೇವರು ಕೃತಕೃತ್ಯನಾಗೆಂದು ಆಶೀರ್ವದಿಸಿದರು. ಶಿಷ್ಯನು ಗುರುಗಳಿಗೂ ಗುರುಪತ್ನಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಿಮಾಲಯಕ್ಕೆ ಹೊರಟುಬಿಟ್ಟನು.